ಎಲ್ರಿಗೂ ನಮಸ್ಕಾರ. ನಾನು ಬ್ಯಾಂಕ್ ಎಕ್ಸಾಮ್ ಕ್ಲರಿಕಲ್ ಮತ್ತು ಪ್ರೊಬೇಷನರಿ ಆಫೀಸರ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂಥೇಳಿ ಇನ್ನು ಮುಂದೆ ವೀಡಿಯೋಸ್ ಮಾಡಿ ಹಾಕ್ತೇನೆ ಯೂಟ್ಯೂಬಲ್ಲಿ. ಸೊ ಈಗ ಪ್ರಿಲಿಮ್ಸು ಮತ್ತು ಮೇನ್ಸ್ಗೆ ಯಾವ್ಯಾವುದು ಸಿಲೆಬಸ್ ಇರುತ್ತೆ, ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ತೇನೆ. ಮೊದಲಿಗೆ ಪ್ರಿಲಿಮ್ಸ್ SBI ಮತ್ತು IBPS ಎರಡು ಸಪ್ರೇಟ್ ಎಕ್ಸಾಮ್ ಕರೀತಾವೆ. ಕ್ಲರಿಕಲ್ಗೆ ಸಪ್ರೇಟ್ ಇರುತ್ತೆ, ಪ್ರೊಬೇಷನರಿ ಆಫೀಸರ್ಗೆ ಸಪ್ರೇಟ್. ಟೋಟಲ್ SBI 2 ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಅದೇ ರೀತಿ IBPS 2 ಕಂಡಕ್ಟ್ ಮಾಡುತ್ತೆ. ಸೊ ಪ್ರಿಲಿಮ್ಸಲ್ಲಿ ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರುತ್ತೆ. ಸೊ ಇಂಗ್ಲೀಷಲ್ಲಿ 30 ಮಾರ್ಕ್ಸು, ಮ್ಯಾಥ್ಸ್ 35 ಮಾರ್ಕ್ಸು, ರೀಸನಿಂಗಲ್ಲಿ 35. ಅದೇ ರೀತಿ ಮೇನ್ಸಲ್ಲಿ ಇಂಗ್ಲೀಷ್ 40 ಮಾರ್ಕ್ಸು, ಜನರಲ್ ಅವೇರ್ನೆಸ್ 40 ಮಾರ್ಕ್ಸು, ರೀಸನಿಂಗ್ 60 ಮಾರ್ಕ್ಸು, ಮ್ಯಾಥ್ಸ್ 50 ಅಂಕ ಇರುತ್ತೆ. ಸೊ POಗೆ ಮೇನ್ಸ್ ಕ್ಲಿಯರ್ ಆದಮೇಲೆ ಇಂಟರ್ವ್ಯೂ ಇರುತ್ತೆ. ಬಟ್ ಕ್ಲರಿಕಲ್ಗೆ ಮೇನ್ಸ್ ಕ್ಲಿಯರ್ ಆದರೆ ಡೈರೆಕ್ಟಾಗಿ ಜಾಬ್ ಅಪಾಯಿಂಟ್ಮೆಂಟ್ ಆಗುತ್ತೆ. ಅದೇ ರೀತಿ ರೀಜ್ನಲ್ ರೂರಲ್ ಬ್ಯಾಂಕ್ಸ್ ಅಂದರೆ KVGB ಇರ್ಬೋದು, ಇನ್ನೊಂದು ಬ್ಯಾಂಕ್ ಬರುತ್ತೆ. ಸೊ ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಅವೆರಡಕ್ಕೆ ಪ್ರಿಲಿಮ್ಸು ಮ್ಯಾಥ್ಸ್ ಮತ್ತು ರೀಸನಿಂಗ್ 2 ಇರ್ತವೆ, 40 ಅಂಕ. ಅದು ಮೇನ್ಸಲ್ಲಿ ಏನಾಗುತ್ತೆ, ಕಂಪ್ಯೂಟರ್ ಅವೇರ್ನೆಸ್ ಬರುತ್ತೆ, 40 ಕ್ವಶನ್ಸ್ ಇರ್ತವೆ, 20 ಮಾರ್ಕ್ಸು. ಇನ್ನು ರೀಸನಿಂಗಲ್ಲಿ 40 ಕ್ವಶನ್ಗೆ 50 ಅಂಕ, ಜನರಲ್ ಅವೇರ್ನೆಸ್ಗೆ 40 ಮಾರ್ಕ್ಸು, ಮ್ಯಾಥ್ಸ್ಗೆ 50 ಮಾರ್ಕ್ಸು, 40 ಕ್ವಶನ್, ಇಂಗ್ಲೀಷ್ಗೆ 40 ಕ್ವಶನ್ಸು, 40 ಮಾರ್ಕ್ಸು. ಮತ್ತು ನಾನು ಕ್ವಶನ್ಸ್ ಎಲ್ಲ ಇಂಗ್ಲೀಷಲ್ಲೇ ಬಿಡಿಸ್ತೀನಿ. ಬಟ್ ಅದರ ಅರ್ಥನ ಕನ್ನಡದಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು, ಅದನ್ನು ಯಾವ ರೀತಿ ತಿಳ್ಕೋಬೇಕು, ಟ್ರಿಕ್ಸ್ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ಕಲ್ತಂಗೆ. ಯಾಕಂದರೆ ನಾನು SBI ಬ್ಯಾಂಕ್ ಕ್ಲರಿಕಲ್ಲಿ 2021ನಲ್ಲಿ ಬ್ಯಾಚು ಕ್ಲಿಯರ್ ಮಾಡಿದ್ದೀನಿ. ಸೊ ನಾನು ಏನೇನು ಕಲ್ತಿದ್ದೀನಿ ಅದನ್ನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಅದು ಯಾರಿಗೆ ಸ್ವಲ್ಪ ನಾನು ಇದೇ ರೀತಿ ಯೂಟ್ಯೂಬಲ್ಲಿ ನೋಡಿ ಕಲ್ತಿರೋದು. ಸೊ ಅದಕ್ಕೋಸ್ಕರ ನಾನು ಕಲ್ತಿರೋದನ್ನು ಮರಿಬಾರ್ದು ಅಂತೇಳಿ ಯೂಟ್ಯೂಬಲ್ಲಿ ಹಾಕ್ತೀನಿ ಇನ್ನು ಮುಂದೆ. ಓಕೆ, ಥ್ಯಾಂಕ್ ಯು.